ಎಲ್ಲರಿಗೂ ನಮಸ್ಕಾರ. ಇದೆಲ್ಲ ಹೀರೋಯಿನಿಗೆ ಹೊಡೀರಿ ಚಪ್ಪಾಳೆ. ಇದು ನಾನು ಹೇಳಿದಕ್ಕೆ ಮಾಡ್ತಿರೋದು. ಇಲ್ಲ ಪ್ರೀತಿಯಿಂದ. ಸೊ ಸಿನಿಮಾ ಬಗ್ಗೆ ಎಲ್ಲ ಜಾಸ್ತಿ ಏನೋ ಮಾತಾಡೋಕ್ಕಿಲ್ಲ. ಎಲ್ಲರೂ ಸಿನಿಮಾ ನೋಡಿದ್ದೀರಾ, ಫ್ಯಾನ್ಸ್ ಅಂತ. ಅಲ್ಲಲ್ಲ, ಇಲ್ಲಿ ರೀಲ್ ಪಾರ್ವತಿ ಹೊಡಿತಾ ಇದ್ದಾರೆ, ರಿಯಲ್ ಪಾರ್ವತಿಗೆ. ಸೊ ಮಂಜಣ್ಣ ಸ್ಟ್ರಿಕ್ಟು. ಇವತ್ತು ನಾನು ಈ ಮಾದೇವ ಸಿನಿಮಾ ಪ್ರೀವಿಯಸ್ ಪ್ರೆಸ್ ಮೀಟ್ಸಲ್ಲಿ ಜಾಸ್ತಿ ಎಲ್ಲ ಸಿನಿಮಾ ಬಗ್ಗೆನೇ ಮಾತಾಡಿರ್ತೀವಿ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿ, ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಇರಲಿ, ಬೇರೆಯವ್ರ ಕ್ಯಾರೆಕ್ಟರ್ ಇರಲಿ, ಅದೇ ಮಾತಾಡ್ತಾ ಇದ್ವಿ. ಬಟ್ ಈ ಸಿನಿಮಾದ ಹಿಂದೆ ತುಂಬ ಜನರು ಕಷ್ಟಪಟ್ಟಿದ್ದಾರೆ. ಐ ಥಿಂಕ್ ದ ಹೋಲ್ ಟೀಮ್. ಸೊ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿಫೋರ್ ಎವ್ರಿಥಿಂಗ್, ನಾನು ಯಾವುದೇ ಸಿನಿಮಾ ವರ್ಕ್ ಮಾಡಿದ್ದೀನಂದರೆ, ಇವತ್ತಿಲ್ಲಿ ನಿಂತಿದ್ದೀನಂದರೆ ನಾನು ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಶೂಟಿಂಗ್ ಹೋಗ್ತಿರುವಾಗ ನಾನು ಡೇ ಆ್ಯಂಡ್ ನೈಟ್ ಅಂತ ಕೆಲಸದಲ್ಲಿರ್ತೀವಿ. ಸ್ಪೆಷಲಿ ಮಾದೇವ ಸಿನಿಮಾ ನಡೀತಿರುವಾಗ ನಾನು ಗರಡಿ, ಮಾದೇವ ಮತ್ತು ಇನ್ನೊಂದು 3 ಸಿನಿಮಾ ಒಟ್ಟಿಗೆ ಶೂಟಿಂಗ್ ಮಾಡ್ತಿದ್ದೆ. ಡೇ ಆ್ಯಂಡ್ ನೈಟ್ ಅಂತ ನಾನು ಮನೆಗೆ ಹೋಗ್ತಾನೇ ಇರಲಿಲ್ಲ. ಆಲ್ಸೋ ಎಷ್ಟೋ ಫ್ಯಾಮಿಲಿ ಫಂಕ್ಷನ್ಸ್ನ ಮಿಸ್ ಮಾಡಿದ್ದೀನಿ. ಆ ಟೈಮಲ್ಲಿ ನಮ್ಮಮ್ಮ, ಇಲ್ಲ ನೀನು ಸಿನಿಮಾ ಮಾಡು, ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೇಮ್ ಅನ್ನೋದು ಹೇಳಿ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಮೈ ಮಾಮ್. ಅಮ್ಮ, ಥ್ಯಾಂಕ್ ಯು. ಅಫ್ಕೋರ್ಸ್ ಕೇಶವ್ ಸರ್, ಯಾವುದಕ್ಕೂ ನಮ್ಮ ಶೂಟಿಂಗ್ ಟೈಮಲ್ಲಿ ಆಗಿರಲಿ, ಎಲ್ಲದಕ್ಕೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿಗೆ. ಹೀಸ್ ಟೇಕನ್ ಕೇರ್ ವೆರಿ ವೆಲ್. ಸೊ ಕೇಶವ್ ಸರ್. ಧನುಷ್ ಇಲ್ಲಿದ್ದಾರಾ? ಧನುಷ್, ಥ್ಯಾಂಕ್ ಯು ಸೋ ಮಚ್. ನವೀನ್ ಸರ್, ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಕಾಮ್ ಡೈರೆಕ್ಟರ್. ನಾನು ಇಷ್ಟು ಸಿನಿಮಾ ವರ್ಕ್ ಮಾಡಿದ್ರಲ್ಲಿ ತುಂಬ ಕಾಮ್ ಅಂತ ಒಬ್ಬರು ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ ಅಂದರೆ ದಟ್ ಈಸ್ ನವೀನ್ ಸರ್. ವೆರಿ ಸ್ವೀಟ್. ನಾವು ಎಷ್ಟು ಟೇಕ್ಸ್ ಮಾಡಿದ್ರೂ ತುಂಬ ಪ್ರೀತಿಯಲ್ಲಿ ಬಂದು, ಮೇಡಮ್ ಇನ್ನೊಂದು ಟೇಕ್, ಯಾವತ್ತೂ ಒಂದು ದಿನವೂ ಸೆಟ್ಟಲ್ಲಿ ಕೋಪ ಮಾಡಿರೋದು ನೋಡಿಲ್ಲ. ನವೀನ್ ಸರ್, ಮತ್ತೆ ಇನ್ನೊಂದು ಸಿನಿಮಾ ನಿಮ್ಮ ಜೊತೆ ಮಾಡಬೇಕಂತ ಆಸೆ ಇದೆ. ಲೆಟ್ಸ್ ವರ್ಕ್ ಟುಗೆದರ್ ಅಗೇನ್. ಕಮಿಂಗ್ ಟು ಮೈ ದೆನ್ ರಾಘವ, ನಾವು ಮಾದೇವ. ಏನೂ ಇಲ್ಲ. ಥ್ರೂಔಟ್ ದ ಸಿನಿಮಾ ನಮ್ಮದೊಂದು ಜರ್ನಿ ಅಂತ ಇರುತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೆ. ಆ್ಯಂಡ್ ಜನರಲಿ ನಾವು ಯಾವುದಾದ್ರೂ ಒಂದು ಸೀನ್ ಇರುವಾಗ, ಬಯೋ ಸೀನ್ ಇದ್ದರೆ, ಏನಾದರೂ ಇದ್ದರೆ, ಒಂದು ಸ್ವಲ್ಪ ನಮ್ಮ ಹೀರೋಯಿನ್ಸ್ ಆಗಿ ವಿ ವಿಲ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಅನ್ಕಂಫರ್ಟಬಲ್ ಫೀಲಿಂಗ್ ಅಂತ ಇರುತ್ತೆ. ಅದರಲ್ಲೂ ನನಗೆ ಕಂಫರ್ಟ್ ಝೋನ್ ಅಂತ ಕೊಟ್ಟಿರೋದು ಖಂಡಿತ ಅದು ವಿನೋದ್ ಸರ್. ಆ್ಯಂಡ್ ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅದು ಸೈಡಲ್ಲಿ ಇಟ್ಟು ಆ್ಯಸ್ ಆ್ಯನ್ ಆ್ಯಕ್ಟರ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಹೇಳಿದ್ರು, ಶ್ರುತಿ ಮೇಡಮ್ ಆಗಿರಲಿ, ಮಾಲಾಶ್ರೀ ಮ್ಯಾಮ್ ಆಗಿರಲಿ, ಇವರು ಹಿ ವಾಸ್ ಜಸ್ಟ್ ನಾಟ್ ಅ ಹೀರೋ ಇನ್ ದ ಸಿನಿಮಾ. ಅವರು ಬ್ಯಾಕ್ ಆಫ್ ದ ಸಿನಿಮಾನು ಅಷ್ಟೇ ವರ್ಕ್ ಮಾಡಿದ್ದಾರೆ. ನೀವು ನಂಬಲ್ಲ, ನನಗೆ ಒಂದೊಂದು ಸರ್ತಿ ಪ್ರಮೋಷನ್ಸ್ದು ಡೇಟ್ಸ್ ಎಲ್ಲ ಅವ್ರು ಫೋನ್ ಮಾಡಿ ಹೇಳ್ತಾಯಿದ್ರು. ವಿನೋದ್ ಸರ್ ಫೋನ್ ಮಾಡಿ ಹೇಳ್ತಾಯಿದ್ರು, ಸೋನಲ್ ನಾಳೆ ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ ಅಂತ. ಸೊ ವಿನೋದ್ ಸರ್, ಮತ್ತೆ ನಮ್ಮ ಪೇರ್ ಹಿಟ್ ಆಯಿತು. ವಿ ಶುಡ್ ಡೂ ಅನದರ್ ಫಿಲ್ಮ್ ಟುಗೆದರ್. ಟೈಮ್ ಫಾರ್ ಅನದರ್ ಫಿಲ್ಮ್. ನಿಶಾ ಮ್ಯಾಮ್ ಆಲ್ಸೋ, ಅವ್ರ ಬಗ್ಗೆನೂ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೀಮಲ್ಲಿ ವರ್ಕ್ ಮಾಡಿರೋದು ಎಲ್ಲರೂ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕಿರಣ, ಮೋಹನ್, ನನ್ನ ಫೇವ್ರೆಟ್ ಕುಮಾರ, ದ ಕ್ಯಾಮರಾ ಡಿಪಾರ್ಟ್ಮೆಂಟ್ ಬಾಲು ಸರ್, ನಮ್ಮ ಕ್ಯಾಮರಾಮ್ಯಾನ್ ಬಾಹುಬಲಿ, ಅವ್ರ ನಿಜ ಹೆಸರು ಗೊತ್ತಿಲ್ಲ, ನಾವು ಬಾಹುಬಲಿ ಅಂತ ಕರಿತೀವಿ ಅವ್ರನ್ನ. ನಮ್ಮ ಪ್ರೊಡಕ್ಷನ್ ಟೀಮ್ ಎಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳಲೇಬೇಕು. ಈ ಲುಕ್ ಏನಿದೆ ಅದಕ್ಕೆ ಕಾರಣ ನನ್ನ ಸ್ಟಾಫ್. ಅಲ್ಲಿ ಗಣೇಶ, ಕಾರ್ತಿ, ಪ್ರವೀಣ, ಥ್ಯಾಂಕ್ ಯು ಸೋ ಮಚ್. ಇವ್ರು ಮೂವರು ಇಲ್ಲದಿದ್ದರೆ ಖಂಡಿತ ನನಗೆ ಈ ಲುಕ್ಕು ಬರೋಕ್ಕೆ ಚಾನ್ಸೇ ಇರಲಿಲ್ಲ. ಆ್ಯಂಡ್ ಆಲ್ಸೋ ಥ್ರೂ ಔಟ್ ದ ಸಿನಿಮಾ ಅಷ್ಟು ಟೇಕ್ ಕೇರ್ ಮಾಡಿದ್ದಾರೆ ನನಗೆ. ಸೊ ಕಾರ್ತಿ, ಗಣೇಶ, ಪ್ರವೀಣ, ಥ್ಯಾಂಕ್ ಯು ಸೋ ಮಚ್. ಇವರು ಮೇಕಪ್ ಕಮ್ಮಿ ಮಾಡಿ ಅಂತಿದ್ರು, ಬಟ್ ಇಟ್ಸ್ ಓಕೆ. ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ವಿ. ಬೇರೆ ಯಾರಾದರೂ ಡಿಡ್ ಐ ಮಿಸ್? ನಾನೆಲ್ಲ ಪ್ರದ್ಯೋತನ್ ಸರ್, ಎಲ್ಲ ನಮ್ಮ ಇಡೀ ತಂಡಕ್ಕೆ ಐ ಆಮ್ ಸಾರಿ. ನಾನು ಯಾರ್ದಾದ್ರೂ ಹೆಸರು ಮಿಸ್ ಮಾಡಿದ್ದೀನಿ ಅಂದರೆ ಐ ಆಮ್ ರಿಯಲಿ ಸಾರಿ. ಎಗೇನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಮೀಡಿಯಾ ಆ್ಯಂಡ್ ದ ಡಿಜಿಟಲ್ ಟೀಮ್. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಈ ಸಿನಿಮಾ ಹೌದು ನಾವು ಪ್ರಮೋಟ್ ಮಾಡಿದ್ದೀವಿ ಎಲ್ಲ, ಓಕೆ ಫೈನ್. ಬಟ್ ಇದನ್ನು ಜನರ ಆಡಿಯನ್ಸ್ಗೆ ತಲುಪೋಕ್ಕೆ ಹೆಲ್ಪ್ ಮಾಡಿರೋದೇ ನಮ್ಮ ಮೀಡಿಯಾದವರು.
ಸೊ ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲದೆ ಡೆಫಿನೆಟ್ಲಿ ಇದು ಇಷ್ಟು ರೀಚ್ ಆಗ್ತಿರ್ಲಿಲ್ಲ ಜನರಿಗೆ. ಆಡಿಯನ್ಸ್ ಇವತ್ತು ಥಿಯೇಟರ್ಗೆ ಬರ್ತಿರೋದಾದರೆ ಅದು ನೀವು ನಮಗೆ ಅಷ್ಟು ಹೆಲ್ಪ್ ಮಾಡಿದ್ದೀರಾ ಟು ರೀಚ್ ದಿ ಆಡಿಯನ್ಸ್. ಸೊ ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಮ್ಮ ಆಡಿಯನ್ಸ್ ಎಲ್ಲರೂ ಎಷ್ಟು ನೀವು ನಂಬಲ್ಲ, ನಾವು ಥಿಯೇಟರ್ ವಿಸಿಟ್ಸ್ಗೆ ಹೋಗ್ತಿರುವಾಗ ಎಷ್ಟು ಕನೆಕ್ಟ್ ಆಗಿದ್ದಾರೆ ಸಿನಿಮಾಗೆ. ಆ್ಯಂಡ್ ಅವರು ಫ್ಯಾಮ್ಲಿ ಹೋಗಿ ಸಿನಿಮಾ ನೋಡ್ತಿರುವಾಗ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲ ನಮ್ಮ ಆಡಿಯನ್ಸ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು. ಫೈನಲಿ ನನ್ನ ಹಸ್ಬೆಂಡ್ ತರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಐ ಥಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟಲ್ಲೂ ಶ್ರುತಿಯಮ್ಮ ಹೇಳಿದ್ರು, ಮದುವೆ ಆದಮೇಲೆ ಕಮ್ಮಿ ಶೂಟಿಂಗ್ ಹೋಗೋಕ್ಕೆ ಬಿಡಲ್ಲ, ಇದು ಅದು ಅಂಥದ್ರಲ್ಲಿ ನೀನು ಹೋಗು ಕೆಲಸ ಮಾಡು ಅನ್ನೋ ಒಂದು ಸಪೋರ್ಟ್ ಕೊಡ್ತಾರಲ್ಲ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ತರುಣ್. ಥ್ಯಾಂಕ್ ಯು ಸೋ ಮಚ್.